ಬಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಬೆಳಗಾವಿಯ ಬಿಮ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದಂತ ಘಟನೆ. ಪಾವತಿ ಶುಲ್ಕ ನೋಂದಣಿ ಕೇಂದ್ರದ ಮುಂದೆ ರೋಗಿಗಳು ಸಾಲು ಕಟ್ಟಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆಯಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಪಾವತಿ ಶುಲ್ಕ ನೋಂದಣಿ ಕೇಂದ್ರದ ಮುಂದೆ ರೋಗಿಗಳು ಸಾಲು ಕಟ್ಟಿ ನಿಂತಿದ್ದಾರೆ. ಸಿಟಿ ಸ್ಕ್ಯಾನ್, ರಕ್ತ ತಪಾಸಣೆ, ಶುಗರ್ ಟೆಸ್ಟ್, ಎಕ್ಸ್ರೇ ಎಲ್ಲಾ ಟೆಸ್ಟ್ಗಳ ಬಿಲ್ ಪಾವತಿಗೆ ಸರ್ವರ್ ಸಮಸ್ಯೆ ಆಗಿದೆ. ಬಿಲ್ ಪಾವತಿಸಿದ ನಂತರವೇ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತೆ. ಆದರೆ ಬಿಲ್ ಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಯಾಕಂದ್ರೆ ಸರ್ವರ್ ಸಮಸ್ಯೆ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಸಾಲುಗಟ್ಟಿ ನಿಂತಿರೋದು ಪಾವತಿ ಶುಲ್ಕ ಮಾಡುವಂತಹ ಕೌಂಟರ್, ಬಿಲ್ಲಿಂಗ್ ಕೌಂಟರ್. ಮತ್ತೊಂದು ಕಡೆ ನೋಂದಣಿ ಕೇಂದ್ರದ ಮುಂದೆ ರೋಗಿಗಳು ಸಾಲಾಗಿ ನಿಂತಿದ್ದಾರೆ. ಬಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿಯ ವಿರುದ್ಧ ರೋಗಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಮಸ್ಯೆಯನ್ನ ಸರಿಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಸರ್ವರ್ ಡೌನ್ ಆಗಿದೆ ಅಂತ ಹೇಳಿ ಸಿಬ್ಬಂದಿ ಕಾಲಹರಣ ಮಾಡ್ತಿದ್ದಾರೆ. ರೋಗಿ ಕಡೆಯವರು ಕಾದು ಕಾದು ಸುಸ್ತಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರೋ ಸಮಸ್ಯೆ ಇದು. ಸಮಸ್ಯೆ ಕಾಲು ನೋವಾಗಿದೆ ಸರ್. ಸ್ಕ್ಯಾನ್ ಮಾಡಿಸ್ಬೇಕಂತ ಬಿಲ್ ಕಟ್ ಬಾ ಅಂದಿದ್ದಾರೆ. ಅಷ್ಟು ತನ ನಿಲ್ಲಾಗ ನಮಗೆ ಆಗೋದಿಲ್ರಿ. ಅದಕ್ಕೆ ಚೇರ್ ತೊಗೊಂಬಂದೀನಿ. ನಾನೇ ತೊಗೊಂಬಂದೆ ಸರ್. ಅವ್ರೇನು ಹೇಳಿಲ್ಲ, ಅಲ್ಲಿತ್ತು, ನಾನೇ ತೊಗೊಂಬಂದೆ. ಕಾಲು ನೋವಾಗಿದೆ, ಅಷ್ಟು ನಿಲ್ಲಕ್ ಆಗಂಗಿಲ್ಲ. ನೀವು ಬೆಳಗ್ಗೆ ಬಂದೇ ಒಂದು ನಂಬರ್ ಹಚ್ಚಿರಿ, 2 ತಾಸು ನಂಬರ್ ಹಚ್ಚಿರಿ, ಏನು ಒಟ್ಟು ಕೇರ ತೊಗೊಂಡ್ರಿ ಅನ್ನೇ ಮಾತ್ರ ಹಚ್ಚಿರಿ ಸಾರಿ ನಾವು ಆರಾಮ್ ಕುಂತ ಟೈಮ್ ಪಾಸ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋರಿ ಎಲ್ಲಾರಿ. ಸಮಸ್ಯೆ ಏನು ಹೇಳ್ರಿ, ಏನು ಹೇಳಿದ್ರೆ ಇದು ಬರತ್ತ, ಸರ್ವರ್ ಬರತ್ತಿಲ್ಲ, ಅದು ಬರತ್ತಿಲ್ಲ, ಹಿಂಗಾದ್ರೆ ಗೌರ್ಮೆಂಟ್ ರೀ. ನಾವು ವಯಸ್ಕರ ಮನುಷ್ಯಂತ ಒಂದು 76 ವರ್ಷ ರೀ ಅವ್ರಿಗೆ. ಅವ್ರದ ಕಾಲ ಬಾವು ಬಂದೈತ್ರಿ, ಫುಲ್ ಕಾಲ್ ಬಾವು ಬಂದೈತ್ರಿ. ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಸರ್ವರ್ ಸಮಸ್ಯೆ ಆಗಿದೆ ನಿಜ, ಆದ್ರೆ ಅದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋ ತರಾತುರಿ ಸಿಬ್ಬಂದಿಗಳಿಗಿದ್ದಂತೆ ಕಾಣಿಸ್ತಾ ಇಲ್ಲ. ರೋಗಿಗಳಿಷ್ಟು ಪರದಾಡ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಹೌದು ಶ್ವೇತಾ, ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಿಂದ ಈ ಸಮಸ್ಯೆ ಕಾಡ್ತಿರುವಂತದ್ದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಬೆಳಗಾವಿ ಜನ ಮಾತ್ರ ಬರೋಲ್ಲ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಇಲ್ಲಿಗೆ, ಜಿಲ್ಲೆಯ ರೋಗಿಗಳು ಇಲ್ಲಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ಏನು ಸರ್ವರ್ ಸಮಸ್ಯೆ ಆಗಿದೆ. ಸರ್ವರ್ ಸಮಸ್ಯೆಯಿಂದ ಸಾಕಷ್ಟು ಪರದಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂಬಂಧಪಟ್ಟಂಗೆ ಬಿಮ್ಸ್ ಆಡಳಿತ ಮಂಡಳಿ ಅವರನ್ನ ಸಂಪರ್ಕಿಸಿದಾಗ ಹೊಸದಾಗಿ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಹೊಸದಾಗಿ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡಕ್ ಹೇಳಿದ್ದಾರೆ. ಅಪ್ಡೇಟ್ ಮಾಡುವ ಕಾರಣಕ್ಕಾಗಿ ವಿಳಂಬ ಆಗ್ತಿದೆ ಹೊರತಾಗಿ ಮತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಸಮಸ್ಯೆನ ಸಾಲ್ವ್ ಮಾಡ್ತೀವಿ ಅನ್ನುವಂತಹ ಮಾಹಿತಿ ನೀಡಿದೆ. ಆದ್ರೆ ಮ್ಯಾನುವಲ್ ಆದ್ರೂ ಮಾಡಿ ರೋಗಿಗಳಿಗೆ ತಪಾಸಣೆಗೆ ಕ್ರಮ ಕೈಗೊಳ್ಬೇಕಂತ ಸಿಬ್ಬಂದಿ ಕೂಡ ದಿವ್ಯ ಮೌನ ವಹಿಸಿರುವುದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತ ಸರ್ವರ್ ಸಮಸ್ಯೆ ಅಂತ ಸಂದರ್ಭದಲ್ಲಿ ಮ್ಯಾನುವಲ್ ಅಲ್ಲಿ ಕೊಟ್ಟಿದೆ. ಆದರೆ ಅದ್ರ ಜೊತೆಗೆ ಅವ್ರ ಚಿಕಿತ್ಸೆಯನ್ನ ಕೊಡಕ್ಕೆ ಅನುಕೂಲ ಆಗ್ತಿತ್ತು. ಈ ಸಂಬಂಧಪಟ್ಟಂಗೆ ರೋಗಿಗಳು ಹಾಗೂ ಸಂಬಂಧಿಕರು ಕೂಡ ವೈದ್ಯರನ್ನ ಸಂಪರ್ಕಿಸಿದಾಗ ಮ್ಯಾನುವಲ್ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಕೂಡ ಇಲ್ಲ, ಸರ್ವರ್ ಸಮಸ್ಯೆ ಇದೆ, ಮ್ಯಾನುವಲ್ಗೆ ಮತ್ತೆ ಅದ್ರ ಪುಸ್ತಕ ಆ ತರದ ರಿಜಿಸ್ಟರ್ ಬುಕ್ ನಮ್ಮ ಹತ್ರ ಇಲ್ಲ, ಹೀಗಾಗಿ ಸರ್ವರ್ ಸಮಸ್ಯೆ ಸಾಲ್ವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಸ್ವಲ್ಪ ವೇಟ್ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ವೈದ್ಯರು ಮಾಡ್ಕೊತಿರುವಂತಹ. ಆದ್ರೆ ಬೆಳಗಿಂದ ಬಂದಂತಹ ರೋಗಿಗಳು ಸರ್ವರ್ ಸಮಸ್ಯೆಯಿಂದ ಪರದಾಡ್ತಾರೆ. ಯಾಕಂದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 10 ತಿಂಗಳಿಂದ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತದ್ದು. ಕೇವಲ ಸುತ್ತಮುತ್ತಲಿನ ಜಿಲ್ಲೆಗಳ ಜನರು ಕೂಡ ಇಲ್ಲಿ ರೋಗಿಗಳು ಬರ್ತಿರುವಂತ ಬಂದ ರೋಗಿಗಳೆಲ್ಲರೂ ಕೂಡ ಸರ್ವರ್ ಸಮಸ್ಯೆ ಕಾರಣಕ್ಕೆ ಪರದಾಡುತ್ತಿರುವಂತದ್ದು. ಯಾಕಂತಂದ್ರೆ ಕಳೆದ ಈ 2-3 ತಿಂಗಳಿಂದ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಸಭೆಗಳನ್ನು ಕೂಡ ಮಾಡಿದ್ರು ಏನು ಬಿಮ್ಸ್ ನಿರ್ದೇಶಕರು. ಆದ್ರೂ ಕೂಡ ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಅಪ್ಡೇಟ್ ಆಗದೇ ಇರುವುದು ಈ ತಾಂತ್ರಿಕ ಸಮಸ್ಯೆ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.